ಇನ್ನು ರಾಜ್ಯ ಕಾಂಗ್ರೆಸ್ ಗೊಂದಲ ಹೈಕಮಾಂಡ್ ವಿಳಂಬ ವಿಚಾರ ಕಾಲ ಸನ್ನಿಹಿತವಾಗಿದೆ. ಶೀಘ್ರದಲ್ಲೇ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅಂತ ಬೆಳಗಾವಿಯಲ್ಲಿ ಕಂದಾಯ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಲ ಸನ್ನಿಹಿತವಾಗಿದೆ, ಶೀಘ್ರದಲ್ಲೇ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಮೇಜರ್ ಆಪರೇಷನ್ ಆಗುತ್ತೆ ಅಂತ ಆಯ್ತು. ಸಿಎಂ ಡಿಸಿಎಂ ಮತ್ತು ಸಚಿವ ಸಂಪುಟ ವಿಚಾರದಲ್ಲಿ ಗೊಂದಲ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದೆಲ್ಲವನ್ನ ಕೂಡ ಇತ್ಯರ್ಥ ಮಾಡಿ ಅಂತ ನನಗೆ ಆಲ್ರೆಡಿ ಹೇಳಿದ್ದೀನಿ ಅಂತ ಜಾರಕಿಹೊಳಿ ಮಾತಾಡಿದ್ದಾರೆ. ಇವತ್ತು ಕೂಡ ಅದೇ ಗೊಂದಲ ಇತ್ಯರ್ಥಪಡಿಸಿ ಅಂತ ಹೇಳಿದ್ದೀನಿ ನಾನು. ಪಕ್ಷದಲ್ಲಿ ಗೊಂದಲ ಇರೋದು 100% ನಿಜ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಪ್ರಭಾವಿ ನಾಯಕ ಮತ್ತು ಸಿದ್ದರಾಮಯ್ಯ ಅವರ ಬಣದ ಅತ್ಯಾಪ್ತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೈಕಮಾಂಡ್ ಪರಿಹಾರ ಮಾಡುತ್ತೆ, ಗೊಂದಲ ಇತ್ಯರ್ಥಕ್ಕೆ ಕಾಲ ಸನ್ನಿಹಿತ ಆಗಿದೆ. ಅಧಿಕಾರ ಹಸ್ತಾಂತರ ಇರಬಹುದು ಅಥವಾ ಸಚಿವ ಸಂಪುಟ ವಿಸ್ತರಣೆ ಇರಬಹುದು, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ಗೊಂದಲ ಇರೋದಂತೂ ನಿಜ ಅಂತ ಮಾತಾಡಿದ್ದಾರೆ. ಬಂದಿದೆ, ಕಾಲ ಬಂದಿದೆ, ಕಾಲ ಕೂಡಿ ಬಂದಿದೆ, ಶಾರ್ಟ್ಲಿ ಆಗ್ತದೆ. ಈಗ ಪರಿಹಾರ ಮಾಡುವಂತ ಮಾಡ್ಲೇಬೇಕು, ಯಾಕಂದ್ರೆ ಅದಕ್ಕೆ ಯಾವ್ದಾದ್ರು ಇತ್ಯರ್ಥಿ ಮಾಡ್ಲೇಬೇಕು. ಹೈಕಮಾಂಡ್ ಕಾಲ ಸನ್ನಿಹಿತವಾಗಿದೆ. ಗೊಂದಲ ಇದೆ, ಸಿಎಂ ನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದು ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವ್ ಹೇಳಿದ್ವಿ ಪದೇ ಪದೇ. ಅದು ಅಧ್ಯಕ್ಷ ಬದಲಾವಣೆ, ಸಿಎಂ ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಪದೇ ಹೇಳಿದ್ವಿ. ಇವತ್ತು ಕೂಡ ಅದನ್ನ ಹೇಳಿದ್ವಿ. ಇನ್ನೂ 1% ಗೊಂದಲ ಇದೆ, ಅದೇ ಇಲ್ಲ. ಪಾರ್ಟಿಕಲಿ ಪಾರ್ಟಿಯಾಗ ಗೊಂದಲ ಯಾವುದೇ ಬಿಜೆಪಿಯಲ್ಲಿ ಗೊಂದಲ ಇಲ್ಲ, ಹೌದಾ? ಜೆಡಿಎಸ್ ನಲ್ಲಿ ಗೊಂದಲ ಇಲ್ಲ, ಬೇರೆ ಪಾರ್ಟಿ ಬೇರೆ. ಎಸ್, ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಸತೀಶ್ ಜಾರಕಿಹೊಳಿ ಅವರು ಯಾವಾಗ್ಲೂ ಒಂಥರ ಮಾತಲ್ಲಿ ಯಾವತ್ತೂ ಕ್ಲಾರಿಟಿ ಇರಲ್ಲ, ಅಂದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾ ಇರ್ತಾರೆ. ಅವ್ರು ಇವತ್ತು ಒಂದ್ ಕಡೆ ಹೇಳ್ತಾರೆ, ಅಫ್ಕೋರ್ಸ್ ಗೊಂದಲ ಇರೋದು ನಿಜ, ಎಲ್ಲವೂ ಪರಿಹಾರ ಆಗುತ್ತೆ, ಪರಿಹಾರ ಆಗೋದಕ್ಕೆ ಕಾಲ ಕೂಡ ಸನ್ನಿಹಿತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬದಲಾವಣೆ ವಿಚಾರ ನನಗೆ ಗೊತ್ತಿಲ್ಲ ಅಂತ ಎರಡೂ ಕೂಡ ಹೇಳ್ತಾ ಇದ್ದಾರೆ. ಸೊ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಅನ್ನ ಹೇಗೆ ಅರ್ಥೈಸ್ಕೊಳ್ಬಹುದು ಆನಂದ್? ಸುಂದರ, ಅವ್ರ ಮಾತಿನಲ್ಲಿ ಒಂದು ಕ್ಲಾರಿಟಿ ಅಂತೂ ಇದೆ. ಪಕ್ಷದಲ್ಲಿ 100ಕ್ಕೆ 100 ಸಮಸ್ಯೆಗಳಿದೆ, ಗೊಂದಲ ಇದೆ ಅನ್ನೋ ಒಂದು ಮಾತನ್ನ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಇರ್ತಕ್ಕಂಥ ಗೊಂದಲ ಪ್ರಮುಖವಾಗಿ ಒಂದೇ, ಪವರ್ ಶೇರಿಂಗ್ ವಿಚಾರ. ಅದನ್ನ ಈ ಹಿಂದೆನೂ ಕೂಡ ಸತೀಶ್ ಜಾರಕಿಹೊಳಿ ಹಲವು ಬಾರಿ ಹೇಳಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಈ ಒಂದು ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸಿ ಅನ್ನೊಂದು ಮನವಿಯನ್ನು ಕೂಡ ಮಾಡಿರೋದಾಗಿ ಅವರು ಪದೇ ಪದೇ ಹೇಳ್ಕೊಂಡು ಬರ್ತಾ ಇದ್ರು. ಕೇವಲ ಸತೀಶ್ ಜಾರಕಿಹೊಳಿ ಮಾತ್ರವಲ್ಲ, ಪರಮೇಶ್ವರ್, ರಾಜಣ್ಣ ಸೇರಿದಂತೆ ಬಹಳಷ್ಟು ನಾಯಕರು ಕೂಡ ಇದನ್ನೇ ಒತ್ತಾಯ ಮಾಡ್ತಿದ್ದಾರೆ. ಮೊದಲು ಪವರ್ ಶೇರಿಂಗ್ ವಿಚಾರವನ್ನ ಇತ್ಯರ್ಥಪಡಿಸಿ, ಇಲ್ಲದ್ರೆ ಪಕ್ಷದ ಒಂದು ಸಂಘಟನೆ ವಿಚಾರಕ್ಕೆ ಒಂದು ಧಕ್ಕೆ ಆಗುತ್ತೆ, ಜೊತೆಗೆ ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಒಂದು ಗೊಂದಲಗಳು ಉಂಟಾಗ್ತಾ ಇದೆ ಅಂತ ಒಂದು ಮಾತುಗಳನ್ನ ಪದೇ ಪದೇ ಹೇಳ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಇನ್ನೂ ಕೂಡ ಯಾಕೆ ಮೌನವಾಗಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಹೈಕಮಾಂಡ್ ಮೌನದಿಂದಲೂ ಕೂಡ ಪಕ್ಷದಲ್ಲಿ ಆಂತರಿಕವಾಗಿ ಇಷ್ಟೊಂದು ಭಿನ್ನಮತಗಳು ಸ್ಫೋಟ ಆಗೋದಕ್ಕೂ ಕೂಡ ಕಾರಣವಾಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರನ್ನ ಒಂದು ವೇಳೆ ಕೆಳಗಡೆರಿಸತಕ್ಕಂಥ ಒಂದು ಅನಿವಾರ್ಯತೆ ನಿರ್ಮಾಣ ಆದಂತ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶವನ್ನ ಮಾಡಿಕೊಡಬಾರದು. ಅದಕ್ಕೆ ಪರ್ಯಾಯವಾಗಿ ಮತ್ತೊಬ್ಬ ಅಹಿಂದ ನಾಯಕನನ್ನ ಪಟ್ಟಕ್ಕೆ ಹೇರಿಸಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಸಿದ್ದರಾಮಯ್ಯ ಬಣದವರು ಇಟ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಈಗ ಪರಮೇಶ್ವರ್ ಅವರ ಹೆಸರು ಕೂಡ ಮುಂಚೂಣಿಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ದೆ ಆದ್ರೆ ಹಿಂದೆ ಸಿಎಂ ಆಗ್ತಕ್ಕಂಥ ಒಂದು ಅವಕಾಶವನ್ನ ಪರಮೇಶ್ವರ್ ಅವರಿಗೆ ತಪ್ಪಿಸಲಾಗಿತ್ತು. ಹಾಗಾಗಿ ಅವ್ರಿಗೆ ಆ ಅವಕಾಶವನ್ನ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಹೈಕಮಾಂಡ್ ಮುಂದೆ ಇಡೋದಕ್ಕೂ ಕೂಡ ಈ ನಾಯಕರು ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಯಾವುದೇ ಕಾರಣಕ್ಕೂ ಸಿಎಂ ಆಗೋದಕ್ಕೆ ಬಿಡಬಾರದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸಿಎಂ ಬಣದ ನಾಯಕರು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಅವ್ರಿಗೂ ಕೂಡ ಒಂದು ರೀತಿಯ ಆತಂಕ ಇದೆ. ಡಿ.ಕೆ. ಶಿವಕುಮಾರ್ ಅವರೇನಾದ್ರೂ ಸಿಎಂ ಆದ್ರೆ, ಅವರು ನಾಯಕತ್ವ ವಹಿಸಿಕೊಂಡ್ರೆ ಮುಂದೆ ತಮ್ಮ ಒಂದು ಬೆಳವಣಿಗೆ ಅಥವಾ ತಮ್ಮ ಒಂದು ರಾಜಕೀಯಕ್ಕೆ ಒಂದು ಕುತ್ತು ಬರಬಹುದು ಅನ್ನೋ ಒಂದು ಆತಂಕನೂ ಕೂಡ ಆ ನಾಯಕರಿಗೆ ಇರ್ತಕ್ಕಂಥದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಪದೇ ಪದೇ ಅಡ್ಡಗಾಲಾಗ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಏನಾದರೂ ಮುಂದಾದ್ರೆ ಆಗ ಸಂಪುಟದ ಒಂದು ಅಭಿಪ್ರಾಯವನ್ನ ಕೇಳಬೇಕು, ಹಾಗೆ ಶಾಸಕರ ಒಂದು ಅಭಿಪ್ರಾಯವನ್ನು ಕೂಡ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಆಗ್ರಹವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಶಾಸಕರ ಅಭಿಪ್ರಾಯ ಇಲ್ಲಿ ಮುಖ್ಯ ಬರೋದಿಲ್ಲ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದೇ ಅಂತಿಮ ಅಂತ ಡಿ.ಕೆ. ಶಿವಕುಮಾರ್ ಅವರು ಪದೇ ಪದೇ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ವಿಚಾರವನ್ನ ಆದಷ್ಟು ಬೇಗ ಇತ್ಯರ್ಥಪಡಿಸಿಕೊಳ್ಬೇಕು, ಜೊತೆಗೆ ಮೇ ತಿಂಗಳಲ್ಲೇ ಇದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಳ್ಬೇಕು, ಜೊತೆಗೆ ತಾವು ಕುರ್ಚಿಯನ್ನ ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಡಿ.ಕೆ. ಬ್ರದರ್ಸ್ ಇಬ್ರು ಕೂಡ ದೆಹಲಿಯಲ್ಲಿ ಇದ್ದಾರೆ. ನಿನ್ನೆನೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡೋದಕ್ಕೆ ನಿರಂತರವಾದಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ. ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.